ಹಲೋ ಗೈಸ್, ನಮಸ್ತೆ. ವೆಲ್ಕಮ್ ಟು ಅ ನ್ಯೂ ಎಪಿಸೋಡ್ ಆಫ್ ಆ್ಯಕ್ಚುಲಿ ಇವತ್ತು ತುಂಬ ಡಿಫ್ರೆಂಟ್ ಆಗಿರೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ರೆಸಿಪಿ ಶೇರ್ ಮಾಡ್ತೀನಿ, ಬಟ್ ನನಗೆ ಆ್ಯಕ್ಚುಲಿ ಈ ಥರ ಡಿಫ್ರೆಂಟಾಗಿ ಕಾಂಟಿನೆಂಟಲ್ ಇಟಾಲಿಯನ್ ರೆಸಿಪೀಸ್ ಕೂಡ ಬರುತ್ತೆ. ಬಿಕಾಸ್ ನನಗಿಂತ ನನ್ನ ಹಸ್ಬೆಂಡ್ಗೆ ಕಾಂಟಿನೆಂಟಲ್ ಫುಡ್ ಅಂದರೆ ಜಾಸ್ತಿ ಇಷ್ಟ. ಸೊ ಇದು ಕಾಂಟಿನೆಂಟಲ್ ಅಂತ ಕರಿಬೋದಾ ಇಲ್ವಾ ಗೊತ್ತಿಲ್ಲ, ಬಟ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಇಂಡಿಯನ್. ಸೊ ಇದನ್ನು ಕಾಂಟಿನೆಂಟಲ್ ಫುಡ್ನೇ ನನ್ನ ಟೇಸ್ಟ್ ಪ್ರಕಾರ ಸ್ವಲ್ಪ ಉಪ್ಪು ಖಾರ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಪ್ರೋಟೀನ್ ಸೋರ್ಸ್ಗೋಸ್ಕರ ಪನ್ನೀರನ್ನ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ. ಸ್ಲೈಸಿಂಗ್ ಟೆಕ್ನಿಕ್ ಕೂಡ ತೋರಿಸಿದ್ದೀನಿ. ಇಲ್ಲಿ ಅದಕ್ಕೆ ಸೀಸನ್ ಮಾಡೋದಕ್ಕೆ ಉಪ್ಪು, ಖಾರ, ಅರಿಶಿಣದ ಪುಡಿ ಮತ್ತು ಗಾರ್ಲಿಕ್ ಪೌಡರ್ ಹಾಕಿ ಅದನ್ನು ಒಂದು ತೆಳು ನೀರು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಪನ್ನೀರಿಗೆ ಕ್ಲೀನಾಗಿ ಹಚ್ಕೋಬೇಕು. ಅದರದ್ದು ಕ್ಲೀನಾಗಿ ಗ್ರೂವ್ಸ್ ಎಲ್ಲ ಕಟ್ ಮಾಡಿದ್ದೀವಲ್ಲ, ಅದ್ರ ಒಳಗಡೆ ಹೋಗೋ ಥರ ಸ್ಪ್ರೆಡ್ ಮಾಡಿ ಹಾಕೋಬೇಕು. ಸೊ ಇವಾಗ ನೀವು ಅದನ್ನು ಬರೀ ಪನ್ನೀರಾಗಿ ತಿಂದರೂ ಕೂಡ ಅದಷ್ಟೇ ಇನಫ್ ಫ್ಲೇವರ್ಫುಲ್ಲಾಗಿರುತ್ತೆ. ಈ ಡಿಶಲ್ಲಿ ನಾನು 3 ಕಾಂಪೊನೆಂಟ್ಸ್ ಮಾಡ್ತಾಯಿದ್ದೀನಿ. ಒಂದು ಬಂದು ಈ ಪನ್ನೀರು ಪ್ರೋಟೀನ್ಗೋಸ್ಕರ, ಅದಾದಮೇಲೆ ಒಂದು ಹರ್ಬ್ಡ್ ಕಾರ್ನ್ ರೈಸ್ ಮಾಡ್ತೀನಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಬರೀ ಅದನ್ನು ಮಾತ್ರ ಸಪ್ರೇಟಾಗಿ ನೀವು ಲಂಚ್ ಬಾಕ್ಸ್, ಕಿಡ್ಸ್ಗೆ ಸ್ನ್ಯಾಕ್ಸಾಗಿ ಕೂಡ ಕೊಡ್ಬೋದು. ತುಂಬಾ ಫ್ಲೇವರ್ಫುಲ್ಲಾಗಿ ಮೈಲ್ಡಾಗಿ ಖಾರನೇ ಇಲ್ದಿರ ಇರುತ್ತೆ. ಅದ್ರ ಜೊತೆಗೆ ಕ್ರೀಮಿ ಮಶ್ರೂಮ್ ಸಾಸ್ ಮಾಡ್ತಾಯಿದ್ದೀನಿ. ಸೊ ಈ ರೈಸ್ ಮತ್ತು ಪನ್ನೀರ್ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಮಾಡ್ತಾ ಇರೋ ರೆಸಿಪಿ ಬಂದು ಬ್ಯಾಂಗ್ಳೂರಲ್ಲಿ ಒಂದು ವೆರಿ ಫೇಮಸ್ ಕೆಫೆ ಸ್ಟೈಲ್ ರೆಸ್ಟೋರೆಂಟ್ ಇದೆ, ಟ್ರಫಲ್ಸ್ ಅಂತ. ಸೊ ಅಲ್ಲಿ ನಾನು ಈಚ್ ಕಾಂಪೊನೆಂಟ್ ಒಂದೊಂದು ಡಿಶ್ಶಿಂದ ತೊಗೊಂಡು ಅದನ್ನು ಟುಗೆದರ್ ಹಾಕಿ ಮಾಡ್ತಾ ಇರೋದು. ಸೊ ನೀವು ಟ್ರೈ ಮಾಡಿ, ಇಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ನಮ್ಮ ಪನ್ನೀರ್ ಮ್ಯಾರಿನೇಷನ್ ರೆಡಿಯಾಗಿದೆ. ಇದನ್ನು ನಾವು ಶಾಲೋ ಫ್ರೈ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆ ಎಣ್ಣೆ ಕಾದ್ಮೇಲೆ 2 ಸೈಡ್ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ 1 ಮಿನಿಟ್ ಸಾಕು ಅಷ್ಟೆ. ಈಚ್ ಸೈಡಲ್ಲಿ ಇದು ಫ್ರೈ ಆಗೋಗುತ್ತೆ. ಆ ಹಸಿ ಟೇಸ್ಟ್ ಪನ್ನೀರ್ದು ಕೂಡ ಹೊಟ್ಟೋಗುತ್ತೆ. ಈ ಗೋಲ್ಡನ್ ಫ್ರೈ ಮಾಡಿಕೊಂಡಾಗ ಎಷ್ಟು ಕ್ರಿಸ್ಪಿ ಬರುತ್ತೆ ನೋಡಿ, ಸೌಂಡಲ್ಲೇ ಗೊತ್ತಾಗುತ್ತೆ. ಬನ್ನಿ ಈಗ ನಾವು ನೆಕ್ಸ್ಟ್ ಕಾಂಪೊನೆಂಟ್ ಮೂವ್ ಆನ್ ಆಗೋಣ. ಅದೇ ಪ್ಯಾನಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಂಡು ನೀವು ಸ್ಲೈಸ್ ಮಾಡ್ಕೊಂಡಿರೋ ಮಶ್ರೂಮ್ನ ಹಾಕ್ಕೋಬೇಕು. ಮಶ್ರೂಮ್ ಅದಷ್ಟೇ ನೀರು ಬಿಡುತ್ತೆ. ಸೊ ಬೇರೆ ನೀರು ಆ್ಯಡ್ ಮಾಡಬೇಡಿ, ಬರೀ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಸೀಸನ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಸೊ ಅದೇ ನೀರು ರಿಲೀಸ್ ಆಗಿ ನಮ್ಮ ಗ್ರೇವಿ ಬೇಸ್ ಮಶ್ರೂಮ್ ನೀರಿಂದನೇ ಸಾಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಕುದಿಯೋ ಪ್ರಾಸೆಸ್ ನೋಡಿ, ಶ್ರಿಂಕ್ ಎಷ್ಟಾಗುತ್ತೆ ಮಶ್ರೂಮ್ ಅಂತ. ಮಶ್ರೂಮ್ ಎಲ್ಲ ಬೆಂದು ನೀರೆಲ್ಲ ರಿಲೀಸ್ ಆದಮೇಲೆ ಹೆವಿ ಕ್ರೀಮ್ ಹಾಕ್ಕೋಬೇಕು. ನಾನಿಲ್ಲಿ 150 ml ಹೆವಿ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಅಂತಾರಲ್ಲ ಅದು. ಅದ್ರ ಜೊತೆಗೆ ಧಾರಾಳವಾಗಿ ಚೀಸ್ ಸ್ಲೈಸಸ್ ಹಾಕಿ, ನಾನಿಲ್ಲಿ ರೆಗ್ಯುಲರ್ ಅಮೂಲ್ ಚೀಸ್ ಬಳಸಿದ್ದೀನಿ. ಸೊ ಇದು ತುಂಬ ತಿಕ್ ಆಗುತ್ತಲ್ಲ, ಸೊ 150 to 100 ml ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಕುದ್ದಷ್ಟು ತಿಕ್ಕಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಕುದಿಯೋದಕ್ಕೆ ಬಿಡಿ. ಆದಮೇಲೆ ಇದನ್ನು ಫಿನಿಷ್ ಮಾಡೋದಕ್ಕೆ ಆಲ್ರೆಡಿ ನಾವು ಉಪ್ಪು ಮತ್ತು ಪೆಪ್ಪರ್ ಹಾಕಿದ್ದೇವಲ್ಲ, ಲಾಸ್ಟಲ್ಲಿ ಇದೆಲ್ಲ ಫಿನಿಷ್ ಆದಮೇಲೆ ಈ ಥರ ಆರಿಗ್ಯಾನೋ ಹಾಕಿ ಫಿನಿಷ್ ಮಾಡಿದರೆ ನಮ್ಮ ಮಶ್ರೂಮ್ ಕ್ರೀಮಿ ಸಾಸ್ ರೆಡಿ. ಸೊ ನಮ್ಮ ಲಾಸ್ಟ್ ಐಟಮ್ ಮಿಕ್ಕಿರೋದು ಮಾತ್ರ ಅಂದರೆ ನಮ್ಮ ಹರ್ಬ್ಡ್ ಕಾರ್ನ್ ರೈಸ್. ಸೊ ಇದು ಮಾಡೋದಕ್ಕೆ ಮತ್ತೆ ಒಂದು ಪ್ಯಾನ್ಗೆ ಬಟರ್ ಆ್ಯಂಡ್ ಆಲಿವ್ ಆಯಿಲ್, ಇಲ್ಲಿ ಆಲಿವ್ ಆಯಿಲ್ನ ಬಳಸಿ ಚೆನ್ನಾಗಿ
ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ತೊಗೊಂಡು ಅದಕ್ಕೆ ತುಂಬಾ ಜಾಸ್ತಿ ಒಂದು 10ರಿಂದ 12 ಕ್ಲೋವ್ಸ್ ಆಫ್ ಗಾರ್ಲಿಕ್ನ ಫ್ರೆಶ್ಶಾಗಿ ಬೆಳ್ಳುಳ್ಳಿ ಜಜ್ಜಿ ಇದಕ್ಕೆ ಹಾಕಿ ಈ ಆಲಿವ್ ಆಯಿಲ್ ಆ್ಯಂಡ್ ಗಾರ್ಲಿಕ್ ಫ್ರೈ ಆಗ್ತಾ ಇರೋ ಸ್ಮೆಲ್ ಬರುತ್ತಲ್ಲ, ಇದು ಟಿಪಿಕಲ್ ಇಟಾಲಿಯನ್ ಸ್ಮೆಲ್ ಅನ್ಬೋದು. ಸೊ ಈ ಇಟಾಲಿಗೆ ಅಂತ ಒಂದು ಸ್ಮೆಲ್ ಇದ್ದರೆ ಅದು ಇದೇನೆ. ಸೊ ಇದು ಎಲ್ಲ ಫ್ರೈ ಆದಮೇಲೆ ಬಾಯ್ಲ್ ಮಾಡ್ಕೊಂಡಿರೋ ಅಮೇರಿಕನ್ ಸ್ವೀಟ್ ಕಾರ್ನ್ನ ನಾನು ಹಾಕ್ಕೊತಾ ಇದ್ದೀನಿ, ಒಂದು 100 to 150 ಗ್ರಾಮ್ಸ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಬಿಡಿ. ಆಮೇಲೆ ಇಲ್ಲಿ ನಾನು ಕಿಚನ್ ಸಿಸರ್ಸಿಂದ ಕಟ್ ಮಾಡಿ ಹಾಕ್ಕೋತಾ ಇರೋದು ಬಂದು ಗಾರ್ಲಿಕ್ ಚೈವ್ಸ್. ಇದೇನಿಲ್ಲ, ಗಾರ್ಲಿಕ್ದು ಎಲೆಗಳು. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಅದೊಂಥರ ಲೀಫಿ ಗಾರ್ಲಿಕ್ ಟೇಸ್ಟ್ ಬರುತ್ತೆ. ಇದನ್ನು ಹಾಕಿದ್ರೆ ನಿಮ್ಮ ಡಿಶ್ ಒಂದು 9 ಇದ್ದರೆ ಟೋಟಲ್ 10 on 10 ಡಿಶ್ ಆಗುತ್ತೆ. ಸೊ ಇದನ್ನು ಬಳಸಿ, ಅಕಸ್ಮಾತ್ ನಿಮ್ಮ ಮನೇಲಿ ಇಲ್ಲ, ನಿಮಗೆ ಸಿಗಲಿಲ್ಲ ಅಂದರೆ ಕೊತ್ತಂಬರಿ ಬಳಸಿ, ಬಟ್ ಆದಷ್ಟು ಗಾರ್ಲಿಕ್ ಚೈವ್ಸ್ನ ಬಳಸಿ. ಸೊ ಇದೆಲ್ಲ ಆದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗೊಜ್ಜು ಥರ ಇದು ರೆಡಿ ಆಗುತ್ತೆ. ಸೊ ಇಲ್ಲಿ ಇದಕ್ಕೆ ನಾವು ಉಪ್ಪು ಮತ್ತು ಪೆಪ್ಪರ್ ಅಷ್ಟೇ ಬೇಸಿಕ್ ಸೀಸನಿಂಗ್ ಹಾಕ್ಕೋತಾ ಇದ್ದೀವಿ. ಅದಾದಮೇಲೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಆಪ್ಷನಲ್, ಇದು ಬೇಡ ಅಂದ್ರೂ ಜಸ್ಟ್ ವಿತ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ವೆರಿ ಗುಡ್ ಆಗಿರುತ್ತೆ. ಇಲ್ಲಿ ನಾನು ಬಳಸ್ತಾ ಇರೋದು ಫ್ರೆಶ್ಲಿ ಕುಕ್ಡ್ ರೈಸ್, ಬಟ್ ಆರಿಸಿರೋದು ತಣ್ಣಗಿರೋ ರೈಸ್ನ ಯೂಸ್ ಮಾಡಿ. ಬಿಸಿ ಬಿಸಿ ಹಾಕಿದ್ರೆ ಉದುರು ಬರೋದಿಲ್ಲ. ಸೊ ತಣ್ಣಗಾದಮೇಲೆ ರೈಸ್ನ ಈ ಕಾರ್ನ್ ಮಿಕ್ಸ್ಚರ್ಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಹರ್ಬ್ಡ್ ಕಾರ್ನ್ ರೈಸ್ ರೆಡಿ ಆಗೋಗುತ್ತೆ. ಸೊ ನಮ್ಮ 3 ಕಾಂಪೊನೆಂಟ್ಸ್ ರೆಡಿ ಆಯ್ತು. ಈಗ ನಮ್ಮ ಪನ್ನೀರ್, ನಮ್ಮ ಕ್ರೀಮಿ ಸಾಸ್ ಆ್ಯಂಡ್ ಹರ್ಬ್ಡ್ ರೈಸ್ ರೆಡಿ ಆಯಿತು. ಸೊ ಬನ್ನಿ ಪ್ಲೇಟ್ ಮಾಡೋಣ. ಸೊ ಇಲ್ಲಿ ಮಾಸ್ಟರ್ ಶೆಫ್ ಲೆವೆಲ್ಗೆ ಏನೋ ಮಾಡೋಕ್ಕೆ ಹೋದೆ ಪ್ಲೇಟಿಂಗಲ್ಲಿ. ಸೊ ನಾನಿಲ್ಲಿ ತೊಗೊಂಡಿರೋದು ಹರ್ಬ್ಡ್ ಕಾರ್ನ್ ರೈಸ್. ಅದಾದಮೇಲೆ ಪ್ರೋಟೀನ್ಗೆ ನಮ್ಮದು ಸ್ಪೈಸ್ಡ್ ಪನ್ನೀರ್ ತೊಗೊಂಡಿದ್ದೀನಿ. ಟು ಟಾಪ್ ಇಟ್ ಆಫ್ ನಮ್ಮದಿಲ್ಲಿ ಕ್ರೀಮಿ ಮಶ್ರೂಮ್ ಸಾಸ್ ಹಾಕ್ಕೋತಾ ಇದ್ದೀನಿ. ಇದನ್ನು ಟ್ರೈ ಮಾಡಿ ನೋಡಿ. ಯಾವುದೇ ಕೆಫೆಗೂ ಇದು ಕಮ್ಮಿ ಅಲ್ಲ. ಟಫ್ ಕಾಂಪಿಟೇಷನ್ ಕೊಡುತ್ತೆ ರೆಸ್ಟೋರೆಂಟ್ ಫುಡ್ಗೆ. ಆ್ಯಂಡ್ ಇಟ್ಸ್ ಹೆಲ್ದಿ ಬಿಕಾಸ್ ಇಟ್ಸ್ ಹೋಮ್ ಮೇಡ್ ಆ್ಯಂಡ್ ಇಟ್ ಹ್ಯಾಸ್ ಪ್ರೋಟೀನ್ ಅಲ್ವಾ. ಸೊ ಟೇಸ್ಟ್ ಮಾಡಿ ನೋಡಿ. ನಾನು ಟೇಸ್ಟ್ ಮಾಡೋದಂತೂ 10 on 10 ಇತ್ತು. ಬಿಗ್ ಹಿಟ್ ಇತ್ತು ನಮ್ಮ ಮನೇಲಿ ಈ ಡಿಶ್ಶು. ನೀವು ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.